ನಾನು ಮೊದಲಿಂದಲೂ ಹೇಳ್ಕೊಂಡು ಬಂದೆ, ಈಗಲೂ ಇವತ್ತೂ ಅದೇ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಡ್ಯ ಕ್ಷೇತ್ರ ಇರಲಿ, ವಿಶೇಷವಾಗಿ ಮದ್ದೂರು ಕ್ಷೇತ್ರ ದೊಡ್ಡರಸಿನಕೆರೆ ಬಂದಾಗ ನಾನು ಒಬ್ಬ ಮಾಜಿ ಸಂಸದೆಯಾಗಿ ನಿಂತ್ಕೊಳ್ಳಲ್ಲ, ಈ ಊರಿನ ಸೊಸೆಯಾಗೇ ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇ ಪ್ರೀತಿಯಿಂದಲೂ ನೀವು ಪ್ರತಿ ಬಾರಿ ನನಗೆ ಅದ್ದೂರಿಯಾದ ಪ್ರೀತಿಯ ಸ್ವಾಗತವನ್ನು ನೀವು ತೋರಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ತಡವಾಗಿದ್ದಕ್ಕೆ ಸ್ವಲ್ಪ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಏನಕ್ಕೆ ಅಂದರೆ, ಮೊದಲನೇದಾಗಿ ನಾವು ಬೆಂಗಳೂರಲ್ಲಿ ಕಂಠೀರವ ಸ್ಟುಡಿಯೋ ಆವರಣದಲ್ಲಿ ಅಂಬರೀಷ್ ಅವರ ಸಮಾಧಿ ಆ ಪ್ರತಿಷ್ಠಾನದ ಹತ್ತಿರ ಪೂಜೆಯನ್ನು ಸಲ್ಲಿಸೆ ನಾನು ಅಲ್ಲಿಂದ ಹೊರಡೋದು ಪ್ರತಿ ವರ್ಷವೂ. ಅಲ್ಲಿ ಈ ಬಾರಿಯೂ ಕರ್ನಾಟಕ ಇಡೀ ರಾಜ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ಸೇರಿದ್ರು. ಅವ್ರನ್ನೆಲ್ಲ ಸ್ವಲ್ಪ ಮಾತಾಡಿಸಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಬರೋದಕ್ಕೆ ಒಂದಷ್ಟು ತಡವಾಯಿತು. ಸ್ವಲ್ಪ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ಇವತ್ತಿನ ದಿನ ತುಂಬ ನನಗೆ ಮನಸ್ಸಿಗೆ ತುಂಬ ಸಮಾಧಾನ, ತುಂಬ ನೆಮ್ಮದಿ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದರೆ, ಎಷ್ಟೋ ವರ್ಷಗಳಿಂದ, ಒಂದು 5-6 ವರ್ಷಗಳು 7 ವರ್ಷಗಳಿಂದ ಇಲ್ಲಿ ಎಲ್ಲ ನಮ್ಮ ಪ್ರೀತಿಯ ನಮ್ಮ ಎಲ್ಲ ಬಂಧುಗಳೇ ಮದ್ದೂರಿಗೆ ಬಂದರೆ ನಮಗೆ ಎಲ್ಲರೂ ಒಂದು ರೀತಿ ನಮ್ಮವರೇ, ಯಾರು ಬೇರೆ ಬೇರೆ ಅವರೆಲ್ಲ ಎಲ್ಲ ಸ್ವಂತದವರೇ. ಎಲ್ಲರ ಒಂದು ಮನವಿ ಇತ್ತು, ಇಲ್ಲಿ ಅಂಬರೀಷ್ ಅವರ ಒಂದು ಪುತ್ಥಳಿ ಆಗಬೇಕು, ಅಲ್ಲೇ ಒಂದು ಸಣ್ಣದು ಮಂಟಪ ಆಗಬೇಕು ಅಂತ. ಕೊನೆಗೆ ಆ ಆಸೆ ನೆರವೇರಿತು. ಇವತ್ತು ಅದರ ಒಂದು ಅನಾವರಣ ಆಯಿತು. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ನಾನು ಸಂಸದೆ ಇದ್ದಾಗ ನನ್ನ ಅವಧಿಯಲ್ಲಿ ಈ ಒಂದು ರಂಗಮಂಟಪ ಅವಶ್ಯಕತೆ ಇದೆ ಅನ್ನುವಂಥ ಮನವಿ ನನಗೆ ಇಟ್ಟಾಗ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ಅದೇ ನಿಟ್ಟಿನಲ್ಲಿ ನಾನು 10 ಲಕ್ಷ ರೂಪಾಯಿ ಈ ರಂಗಮಂಟಪಕ್ಕೆ ನನ್ನ ಸಂಸದರ ನಿಧಿಯಿಂದ ನಾನು ಕೊಡಿಸಿದ್ದೆ. ಇವತ್ತು ಅದರ ಒಂದು ಉದ್ಘಾಟನೆಯನ್ನು ನಾನು ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅನ್ನೋದು ನನಗೆ ತುಂಬ ಸಂತೋಷ. ಅದು ಮುಖ್ಯವಾಗಿ ಇವತ್ತು ಅಂಬರೀಷ್ ಅವರ 7ನೇ ಪುಣ್ಯ ಸ್ಮರಣೆಯ ದಿನ. ಈ ದಿನದಂದು ತಾವೆಲ್ಲರೂ ಇನ್ನೂ ಅವರನ್ನು ಅದೇ ಪ್ರೀತಿಯಿಂದ, ಅದೇ ಅಭಿಮಾನದಿಂದ, ಅದೇ ವಿಶ್ವಾಸವನ್ನು ಇಟ್ಟುಕೊಂಡು ಒಂದು ರೀತಿ ಅಂಬರೀಷ್ ಅವರನ್ನು ಎಷ್ಟು ವರ್ಷಗಳಿಂದ ನೀವು ಒಂದು ಆರಾಧನೆಯ ಭಾವದಿಂದ ನೋಡಿಕೊಂಡು ಬಂದರೋ, ಅದೇ ರೀತಿ ಅಂಬರೀಷ್ ಅವ್ರಿಗೂ ಅವರ ಹುಟ್ಟೂರು, ಅವರ ಕ್ಷೇತ್ರ ಅಂದರೆ ಪ್ರಾಣ ಆಗಿತ್ತು. ನಿಮಗೆ ಗೊತ್ತು, ಅವರು ಯಾವತ್ತೂ ಜನಪರ ಕಾಳಜಿ, ನಿಮ್ಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇತ್ತು ಅದಕ್ಕಿಂತ ಹೆಚ್ಚಿನ ಪ್ರೀತಿ ಅವರು ನಿಮ್ಮೆಲ್ಲರ ಮೇಲೂ ಇಟ್ಕೊಂಡಿದ್ರು. ಇನ್ನು ಆ ಒಂದು ಪ್ರೀತಿನ ಉಳಿಸ್ಕೊಂಡಿರೋ ನಿಮಗೆ ನನ್ನ ಪರವಾಗಿ, ಅಭಿಷೇಕ್ ಪರವಾಗಿ ನಾನು ಎಷ್ಟೇ ಮಾತು ಹೇಳಿದ್ರು, ಎಷ್ಟೇ ನಿಮ್ಮ ಸೇವೆ ಮಾಡಿದ್ರು ಆ ಋಣ ತೀರಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಖಂಡಿತ ಅದನ್ನು ತೀರಿಸ್ಕೊಳ್ಳೋ ಒಂದು ಅವಕಾಶ, ನಿಮ್ಮ ಸೇವೆ ಮಾಡೋ ಒಂದು ಅವಕಾಶ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬಕ್ಕೆ ಇರುತ್ತೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಇದೆ. ನಿಮ್ಮ ಆಶೀರ್ವಾದ ಎಂದೆಂದಿಗೂ, ನಿಮ್ಮ ಪ್ರೀತಿಯ ಆಶೀರ್ವಾದ ಬೇಕು ನಮಗೆ ಅನ್ನೋವಂಥ ಮಾತನ್ನು ನಿಮ್ಮಲ್ಲಿ ನಾನು ಕೇಳಿಕೊಂಡು, ಈ ಪ್ರೀತಿ ಹೀಗೆ ಇರಲಿ, ಈ ಅನುಬಂಧ ಎಂದೆಂದಿಗೂ ಹೀಗೆ ಕೊಂಡು ಹೋಗ್ತೀರಾ ಅನ್ನೋವಂಥ ವಿಶ್ವಾಸ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮದ್ದೂರು, ಜೈ ಮಂಡ್ಯ.